ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತದಲ್ಲಿ 11 ಬಲಿ ಪ್ರಕರಣ ಸಂಬಂಧವಾಗಿ ನೋಡಿ ಎಫ್ಐಆರ್ ಆಗಿ 4 ದಿನ ಆಗಿದೆ. 4 ದಿನ ಕಳೆದ್ರೂ ಕೂಡ ಬಲಿಷ್ಠರ ಬಂಧನ ಇಲ್ಲ. ಅದೇ ಸಾಮಾನ್ಯವರು ಆಗ್ಬಿಟ್ಟಿದ್ರು ಬಿಡ್ತಿರಲ್ಲ, ಇವರು ಅಲ್ಲೇ ಎತ್ತಾಕೊಂಡು ಹೋಗ್ಬಿಟ್ಟಿರು. ಬಟ್ 4 ದಿನ ಆಗಿದೆ ಬಟ್ ಬಲಿಷ್ಠರ ಬಂಧನ ಮಾತ್ರ ಇಲ್ಲ. ಬಲಿಷ್ಠರನ್ನ ಅರೆಸ್ಟ್ ಮಾಡುವಂತಹ ಯೋಜನೆ ಮಾಡ್ತಾ ಇಲ್ಲ ಪೊಲೀಸರು. ಆರ್ಸಿಬಿ ಮ್ಯಾನೇಜ್ಮೆಂಟ್ ಡಿಎನ್ಎ ಮಾಲೀಕರ ಬಂಧನ ಯಾವಾಗ? ಆರ್ಸಿಬಿ ಮ್ಯಾನೇಜ್ಮೆಂಟ್ ಜೊತೆಗೆ ಡಿಎನ್ಎ ಮಾಲೀಕರ ಬಂಧನ ಯಾವಾಗ ಮಾಡಿ? ಜಸ್ಟ್ ಈಗ ಸಿಬ್ಬಂದಿಗಳನ್ನ ಬಂಧನ ಮಾಡಿದ್ದಾರೆ. ಎಸ್, ಒಪ್ಕೊಳ್ಳೋಣ. ಆರ್ಸಿಬಿಯ ಸಿಬ್ಬಂದಿಗಳನ್ನ ಮಾರ್ಕೆಟಿಂಗ್ ಹೆಡ್ ಏನಿದ್ದಾರೆ, ಮಾರ್ಕೆಟಿಂಗ್ ಹೆಡ್ ನಿಖಿಲನನ್ನ ಅರೆಸ್ಟ್ ಮಾಡಿದ್ದಾರೆ. ಡಿಎನ್ಎ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಮಾಲೀಕರನ್ನ ಬಂಧನ ಮಾಡಿಲ್ಲ. ಅದ್ ಯಾವಾಗ ಆಗುತ್ತೆ? ಈಗಾಗಲೇ ಕಂಪ್ಲೇಂಟ್ ಆಗಿ 4 ದಿನ ಆಗಿದೆ. ಯಾವಾಗ ಮಾಡ್ತಾರೆ ಇವರು? ಯಾಕಂದ್ರೆ ಬಲಿಷ್ಠರ್ ಅಲ್ವಾ ಅವರು, ಬಲಿಷ್ಠರು ಅನ್ನುವಂತಹ ಕಾರಣಕ್ಕೋಸ್ಕರ ಹಿಂಗೆ ಟೈಮ್ ತಗೊಳ್ಳೋದ. ಎಫ್ಐಆರ್ ಆದ್ಮೇಲೆ ಏನ್ ಮಾಡ್ಬೇಕು? ಅರೆಸ್ಟ್ ಮಾಡ್ಬೇಕಲ್ವಾ? ಮಾಡಿದ್ರ ಇವರು? ಹೋಗ್ಲಿ, ಬೇರೆ ಯಾರನ್ನು ಕೂಡ ಮುಟ್ಟುವಂತಹ ಗೋಜಿಗೆ ಹೋಗಿಲ್ಲ ಪೊಲೀಸರು. ಫೈಲ್ ಬದಲಾವಣೆಯಲ್ಲೇ ಕಾಲ ತಳ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಫೈಲ್ ಬದಲಾವಣೆಯಲ್ಲಿ ಸಿಐಡಿ ಅಧಿಕಾರಿಗಳು ಈಗಾಗಲೇ ಫೈಲ್ ಅನ್ನ ಕೂಡ ತರಿಸ್ಕೊಂಡಿದ್ದಾರೆ. ತನಿಖೆ ಚುರುಕಾಗ್ತಾ ಇದೆ. ಸಿಐಡಿ ಅಧಿಕಾರಿಗಳು ಈಗಾಗಲೇ ಏನ್ ತನಿಖೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕೂಡ ಸಿಬ್ಬಂದಿಗಳು ಏನು ಅರೆಸ್ಟ್ ಆಗಿದ್ದಾರೆ, ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಅವರನ್ನ ಬಾಡಿ ವಾರೆಂಟ್ ಮೇಲೆ ಇವತ್ತು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಿಚಾರಣೆಗೋಸ್ಕರ ಎಲ್ಲಿ ಏನಾಯ್ತು, ಯಾರು ಪೋಸ್ಟ್ ಹಾಕಿದ್ದು, ಹೆಂಗೆ ವಿಚಾರಗಳು ಇದು ಸ್ಪ್ರೆಡ್ ಆಗ್ತಾ ಹೋಯ್ತು, ಎಲ್ಲರಿಗೂ ಕೂಡ ಪರ್ಮಿಷನ್ ತಗೊಂಡವ್ರು ಯಾರು, ಕೊಟ್ಟಿದ್ಯಾರು, ಎಲ್ಲದರ ಬಗ್ಗೆ ಕೂಡ ಈಗಾಗಲೇ ಸಿಬ್ಬಂದಿಗಳಿಂದ ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಕಬ್ಬನ್ ಪಾರ್ಕ್ ಸ್ಟೇಷನ್ ಇಂದ ಈಗಾಗಲೇ ಫೈಲ್ ಕೂಡ ರವಾನೆಯಾಗಿದೆ. ಸೊ ಹೋಗಿದೆ. ಬಟ್ ಆದ್ರೂ ಕೂಡ 4 ದಿನ ಆಗಿದೆ ಈಗಾಗಲೇ ಎಫ್ಐಆರ್ ಆಗಿ. ಆದ್ರೂ ಕೂಡ ಅರೆಸ್ಟ್ ಅನ್ನುವಂತಹ ಮಾತೇ ಇಲ್ಲ. ಯಾಕೆಂದ್ರೆ ಅವರೆಲ್ಲ ಬಲಿಷ್ಠರಿದ್ದಾರಲ್ಲ, ಅದಕ್ಕೋಸ್ಕರ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ವಾ? ಸಾಮಾನ್ಯರಾಗಿದ್ರೆ ಹೀಗೆ ಬಿಟ್ಟು ಬಿಡ್ತಿದ್ರ ಪೊಲೀಸರು? ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಾರೆ. ನ್ಯಾಯ ಅಂದ್ಮೇಲೆ ನ್ಯಾಯನೇ ಅದು. ಒಬ್ರಿಗೊಂದು, ಉಳ್ಳೋರ್ಗೊಂದು, ಇಲ್ದೇ ಇರೋರ್ಗೊಂದು ಅಲ್ವೇ ಅಲ್ಲ. ಬಡವ ಶ್ರೀಮಂತ ಅಥವಾ ಕಪ್ಪು ಬೆಳಪು ಈ ರೀತಿಯಾಗಿ ಏನು ಇರೋದಿಲ್ಲ. ನ್ಯಾಯ ಅಂದ್ಮೇಲೆ ನ್ಯಾಯವೇ. ಇನ್ನು ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಅಂದ್ರೆ ಕೆಎಸ್ಸಿಎಗೆ ಮೂಗುದಾರ ಬೀಳುತ್ತಾ? ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಸಾಧ್ಯತೆ ಇದೆ. ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಇದು. ನಮಗ್ ಗೊತ್ತಿಲ್ಲ ಅಂತ ಹೇಳಿ ನುಣುಚ್ಕೊಳ್ತಾ ಇದ್ದಾರೆ. ಬಟ್ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು. ಯಾಕಂದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಇದ್ದಾರೆ ಕಾರ್ಯಕ್ರಮದಲ್ಲಿ ಅಂತಂದ್ಮೇಲೆ ಅದರ ಜವಾಬ್ದಾರಿಯನ್ನು ಕೂಡ ಹೊರಬೇಕಾಗತ್ತೆ. ಅಯ್ಯೋ ನಾನು ಇದ್ದೆ ಅಂತಂದ್ರೆ ನಂದಲ್ಲ, ಅದು ಹೇಳಂಗಿಲ್ಲ. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳೋಗಿಲ್ಲ. ಅವ್ರ ಕಾರ್ಯಕ್ರಮ, ಅವ್ರ ಸನ್ಮಾನ ಮಾಡ್ಲಿಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ ಅಂತಂದ್ರೆ, ಅಥವಾ ಅವ್ರ ಸನ್ಮಾನಕ್ಕೆ ಈಗ ವಿರಾಟ್ ಕೊಹ್ಲಿಯ ಸನ್ಮಾನಕ್ಕೋಸ್ಕರ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಅದರ ಜವಾಬ್ದಾರಿ ಅವ್ರದ್ದು ಕೂಡ ಇರುತ್ತೆ. ಹೆಂಗ್ ಬರ್ತಾರೆ ಹಾಗಿದ್ರೆ ಕಾರ್ಯಕ್ರಮದಲ್ಲಿ? ತರಾತುರಿಯಾಗಿ ಹಿಂಗೆ ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡ್ಕೊಳ್ತಾರೆ. ಅವರು ಕೂಡ ಪ್ರಶ್ನೆ ಮಾಡಬಹುದಾಗಿತ್ತು, ಹೆಂಗ್ ಸಾಧ್ಯ ಇದೆಲ್ಲ ಅಂತ ಹೇಳಿ. ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡಿಕೆಶಿ ಅವರು, ಡಿಸಿಎಂ ಅವರು, ಈ ಕಡೆ ಸಿಎಂ ಅವರು. ಇದು ಪೈಪೋಟಿಲೇ ಆಗಿರೋದು ನೋಡಿ. ನೀವ್ ಹೆಚ್ಚೋ ನಾವ್ ಹೆಚ್ಚೋ ಅನ್ನುವಂತಹ ಗಾಢವಾಗೇ ಆಗಿರುವಂಥದ್ದು ಇದು. ಅಲ್ಲಿಂದಲೇ ಶುರುವಾಗಿದ್ದು ನೋಡಿ. ಕ್ರೆಡಿಟ್ ತಗೊಳ್ಳೋಕ್ಕೋಸ್ಕರನೇ ಆಗಿರೋದು ಇದು. ಸಾವಿರಾರು ಕೋಟಿ ಆದಾಯವನ್ನ ಗಳಿಸ್ತಾ ಇದೆ ಕೆಎಸ್ಸಿಎ. ಎಫ್ಐಆರ್ ರದ್ದು ಕೋರಿ ಕೆಎಸ್ಸಿಎ ಕೋರ್ಟ್ ಮೊರೆ ಹೋಗಿದೆ. ಕೆಎಸ್ಸಿಎ ನಡೆಗೆ ಕೋಪಗೊಂಡಿದ್ದಾರೆ ಸರ್ಕಾರ. ಇನ್ನು ಆಡಳಿತ ಅಧಿಕಾರಿ ನೇಮಕ ಸಾಧ್ಯತೆ ಕೂಡ ಇದೆ. ಕೆಎಸ್ಸಿಎಗೆ ಆಡಳಿತ ಅಧಿಕಾರಿಯ ನೇಮಕ ಕೂಡ ಈಗಾಗಲೇ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಓಡಾಡ್ತಾ ಇದೆ.